नीलाञ्जनसमाभासम् रविपुत्रं यमाग्रजम् छायामार्तण्डसम्भूतम् तं नमामि शनैश्चरम्। नीलाञ्जनसमाभासं रविपुत्रं यमाग्रजं छायामार्तण्डसम्भूतं 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 तं नमामि शनैश्चरम्। नीलाञ्जनसमाभासं रविपुत्रं यमाग्रजं नीलाञ्जनसमाभासं रविपुत्रं यमाग्रजं छायामार्तण्डसम्भूतं तं नमामि शनैश्चरम्। नीलाञ्जनसमाभासं रविपुत्रं यमाग्रजं छायामार्तण्डसम्भूतं तं नमामि शनैश्चरम्। नीलाञ्जनसमाभासं ಆಮೇಲೆ ಇನ್ನೊಂದು ಎಲ್ಲರಿಗೂ ನಮಸ್ಕಾರ. ಈಗ ಡಿ ಸಿ ಪಟ್ಟಿ ಅಂತೇಳಿ ಒಂದು ಇನ್ಫಾರ್ಮೇಷನ್ ಬಂದು ಅದಕ್ಕೆ ನಾವು ಇನ್ವೈಟ್ ಮಾಡಕ್ಕೆ ಹೋಗಿದ್ವಿ. ಸಡನ್ನಾಗಿ ಅವರು ಮತ್ತೆ ವಾಪಸ್ ಮಿನಿಸ್ಟ್ರಿ ಫೋನ್ ಬಂದು ಅಂತೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಅಕಸ್ಮಾತ್ ಟೈಮ್ ಇದ್ದರೆ ಬಂದು ಹೋಗ್ತಾರೆ, ಇಲ್ಲ ಅಂದರೆ ನಮ್ಮ ಪರಿ ಕೆಲಸ ಹೋಗ್ತೀವಿ. ಈಗ ನಮ್ಮ ವಾಸವಿ ದೇವಸ್ಥಾನಕ್ಕೆ ಉತ್ಸವ ಮೂರ್ತಿಗೆ ಬೆಳ್ಳಿ ಉತ್ಸವ ಮೂರ್ತಿ ಮಾಡಬೇಕಂತ ಒಂದು ವಿಚಾರ ಇದೆ. ಅದಕ್ಕೆ 15 kg ಬೆಳ್ಳಿ ಬೇಕಾಗುತ್ತೆ. ಸೊ ಅದನ್ನು ಮನೆಯಿಂದ 15 kg 10 kg ಕೊಡೋಗಿದ್ದಾರೆ. ನಾವು ಆ ಥರ ಅಲ್ಲ, ಪ್ರತಿಯೊಬ್ಬರ ಮನೆಯಿಂದನೂ ಒಂದು ಸ್ವಲ್ಪ ಆದರೂ ಕಾಂಟ್ರಿಬ್ಯೂಷನ್ ಇರಬೇಕಂತೇಳಿ ಸೊ ಮನೆಗೆ ಹೋಗಿ ಕಲೆಕ್ಟ್ ಮಾಡಲಿಕ್ಕೆ ನಾವು ಕಮಿಟಿ ಮಾಡಿದ್ದೀವಿ. ಸೊ ಆ ಕಮಿಟಿಗೆ ನಮ್ಮ ಸತೀಶು, ಆಮೇಲೆ ಜಯಲಕ್ಷ್ಮಿಯವರು, ಆಮೇಲೆ ಗುರುಲಕ್ಷ್ಮಿಯವರು, ಇನ್ನು ವೆಂಕಣ್ಣ ತೆಲಂಗಾಣ ಇದ್ದಾರೆ. ಸೊ ನಿಮ್ಮ ಮನೆಗೆಲ್ಲ ಬರ್ತಾರೆ. ಸೊ ನೀವು ಇನ್ಫಾರ್ಮೇಷನ್ ಕೊಟ್ಟರೆ ಸೊ ಅವ್ರಿಗೆ ಮಾಡ್ತಾರೆ, ಇಸ್ಕೊಳ್ತಾರೆ. ಇಲ್ಲ ನಿಮ್ಮಲ್ಲಿ ಹಳೆಯದು ಯಾವುದಾದ್ರೂ
ಉಳಿದ ಐಟಮ್ಸ್ ಕೊಟ್ಟರು ಕೂಡ ಅದೇ ತೂಕ ಮಾಡಿ ಇಷ್ಟು ಅಮೌಂಟ್ ರಿಸಿಪ್ಟ್ ಕೊಟ್ಟೆ ಹೋಗ್ತಾರೆ. ದಯವಿಟ್ಟು ಇದಕ್ಕೆಲ್ಲ ಕಾಂಟ್ರಿಬ್ಯೂಷನ್ ಮಾಡೋಂತ ನಾನು ಕೇಳ್ಕೊಳ್ತೇನೆ. ಇವಾಗ ನಾವು 3 ದಿವಸ ಸ್ಟಾರ್ಟ್ ಮಾಡಿ ಯಾರ ಮನೆಯವರು ಇಲ್ಲ ಅಂತ ಅಂದಿಲ್ಲ. ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಆಮೇಲೆ ಇನ್ನ ನಾವು ಒಂದು ವಾರ ಎಲ್ಲರ ಮನೆ, ಯಾಕಂದರೆ ಅಮ್ಮನವತ್ತು ಆಗಸ್ಟಕ್ಕೆ ಅವತ್ತು ಅನೌನ್ಸ್ಮೆಂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನೀವೆಲ್ಲ ಸಹಕಾರ ಕೊಟ್ಟರೆ ನಮ್ಮ ಬೆಳ್ಳಿ ವಿಗ್ರಹ ಆಗುತ್ತೆ. ಅಮ್ಮನವರಿಗೆ ರಥೋತ್ಸವಕ್ಕೆ ಉತ್ಸವ ನೋಡಿ ಎಲ್ಲರೂ ಸಹಕರಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಜೈ ಭಾರತ್. ಪ್ರಾರ್ಥನೆ ಮಾಡಿಸಿ ನಮಸ್ಕಾರ ಮಾಡುತ್ತಾರೆ. ಸದಾ ಪ್ರಾಣ ಪರಿಶೀಲನೆ ಮತ್ತು ದಯಾಸಾಗರ ಮಾಡತಕ್ಕಂಥ ರಾಜ ಯಾರಿಗೂ ನೋವಾಗಬಾರದು. ಯಾರಿಗೂ ಕೂಡ ಒಂದಿಷ್ಟು ದುಃಖ ಆಗುತ್ತೆ. ಜನನಾದ ದುಃಖ ಅನ್ನುವಂಥ ಭಾವನೆ ಅವರಲ್ಲಿ ದಯಾಪರ ದಯಾಶೀಲನಾಗಿರುವಂಥ ರಾಜ ಒಂದು ದಿನ ಸಭೆಗೆ ಕರೀತಾರೆ. ಸಭೆಗೆ ಕರೆದಾಗ ಎಲ್ಲ ಪಂಡಿತರು ಮಧ್ಯದಲ್ಲಿ ನಿಂತುಕೊಂಡಿದ್ದಾರೆ. ಆ ಪಂಡಿತರಿಗೆಲ್ಲ ಎದ್ದು ನಿಂತುಕೊಂಡು ತನ್ನ ರಾಜಸ್ಥಾನದಿಂದ ಕೆಳಗೆ ನಮಸ್ಕಾರವನ್ನು ಮಾಡ್ತಾರೆ. ರಾಜರಿಗೆ ಆ ಸಭಾಸದರಿಗೆ ನಮಸ್ಕಾರ ಮಾಡಿ ಮತ್ತೆ ತನ್ನ ಸ್ಥಾನದಲ್ಲಿ ಕೂತ್ಕೊಂಡು ಎಲ್ಲ ಪಂಡಿತರೇ, ಪ್ರತಿ ದಿವಸವೂ ನಾವು ಒಂದೊಂದು ವಿಚಾರಗಳನ್ನ ನಾವು ಕೇಳ್ತಾ ಇದ್ದೀವಿ. ಆ ವಿಚಾರಗಳನ್ನು ನೀವು ಚರ್ಚೆ ಮಾಡ್ತಾ ಇದ್ದೀವಿ. ಆ ಚರ್ಚೆಯಂತೆ ನನಗೆ ಇವತ್ತಿನ ದಿವಸ ನವಗ್ರಹಗಳ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನೋ ಆಸಕ್ತಿ ಆಗಿದೆ. ನೀವೆಲ್ಲ ಪಂಡಿತರು, ನೀವೆಲ್ಲ ಅತ್ಯಂತ ಬುದ್ಧಿಶಾಲಿಗಳು. ಒಂದೊಂದು ಗ್ರಹಗಳ ಬಗೆಗಿನ ವಿವರವನ್ನ ನೀವೆಲ್ಲರ ನನಗೆ ತಿಳಿಸಿಕೊಡಿ ಅಂತ ಹೇಳಿ ಕೇಳ್ತಾನೆ. ಆಗ ಮೊದಲನೇ ತೇಜಸ್ಸುಗೊಳ್ಳುವಂಥವನು ಅವನು ಅತ್ಯಂತ ಮೇಲಾಗಿ ಜಗತ್ತಿನ ಕತ್ತಲೆಯನ್ನು ಕಳೆಯುವಂತಹ ಆ ಸೂರ್ಯದೇವ ಅತ್ಯಂತ ಬುದ್ಧಿಶಾಲಿಯಾಗಿದ್ದಾನೆ. ಅವನು ಯಾರು ಅವನನ್ನು ಪೂಜೆ ಮಾಡ್ತಾರೋ ಅವನು ಎಲ್ಲವೂ ರೀತಿಯಿಂದ ಅವರನ್ನ ಆತನು ಒಳ್ಳೆಯದನ್ನು ಮಾಡ್ತಾನೆ. ಧರಣಿ ಗರ್ಭಸಂಭೂತ ಇಡೀ ಭೂಮಿಯನ್ನ ಆತ ಎಲ್ಲಿ ಇಟ್ಕೊಂಡಿದ್ದಾನೆ? ಗರ್ಭಸಂಭೂತ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾನೆ. ಧರಣಿ ಗರ್ಭಸಂಭೂತ ವಿದ್ಯುತ್ ಕಾಂತಿ ಸಮಪ್ರಭಂ. ಏನು ವಿದ್ಯುತ್ ಕಾಂತಿ ಅಂದರೆ ಫ್ಯಾನ್ ಹಾಕ್ತೀವಿ, ಒಂದು ಕಾಸಾಯಿತು, ಸುತ್ತಿನಲ್ಲಿ ಸುಸ್ತಾಗಿದೆ, ದಯವಿಟ್ಟು ಬಂದ್ ಮಾಡಿ ಅಂತ ಕಾಣಿಸ್ತದ. ವಿದ್ಯುತ್ ಕಾಂತಿ ಅದು ಬಂದ್ಬಿಟ್ರೆ ಯಂತ್ರಗಳು ಹೇಗೆ ನಡೀತಾವಲ್ಲ ಆಗ ಮನುಷ್ಯನಲ್ಲಿ ಚಾಲನಾ ಶಕ್ತಿ. ಯಂತ್ರದ ಹಾಗೆ ದುಡ್ಡು ಕೂಡ ಅವನಿಗೆ ದಣಿವು ಹೋಗಿರೋದಿಲ್ಲ. ಅಂತ ಶಕ್ತಿಯನ್ನು ಯಾರು ಬುಧ ಅತ್ಯಂತ ಶಕ್ತಿವಂತರು, ಅದು ಅತ್ಯಂತ ಶ್ರೇಷ್ಠರು. ಬುಧನ ಮಂತ್ರ ಏನಪ್ಪ? ಪ್ರಿಯಂಗು ಕಲಿಕಾ ಶ್ಯಾಮ. ಪ್ರಿಯಂಗು ಅಂದ್ರೆ ಹೆಸರು ಕಾಳು. ಯಾವ ಹೇಳ್ತಾರೆ? ಹಸಿರು. ಪ್ರಿಯಂಗು ಕಲಿಕಾ ಶ್ಯಾಮ. ಗಿಡ ಮರ ಬಳ್ಳಿ ಯಾವ ಕಡೆ ಹಸಿರಾಗಿರ್ತದೆ. ಪ್ರಿಯಂಗು ಕಲಿಕಾ ಶ್ಯಾಮ ರೂಪಾಗಿರ್ತಾನೆ, ಬಿಳಿಯಾಗಿ ಇರ್ತಾನೆ. ಅದರ ನಂತರ ನದಿ ಶಂಕ ತುಷಾರಾಭ ಕ್ಷೀರೋದಾರ. ನದಿ ಅಂದ್ರೆ ಮೊಸರು, ಯಾವ ಬಣ್ಣ ಇರುತ್ತೆ? ಬಿಳಿ ಇರುತ್ತೆ. ನದಿ ಶಂಕ ಬಿಳಿ ಬಣ್ಣ ಇರುತ್ತೆ. ತುಷಾರ ಮುತ್ತು ಬಿಳಿ ಬಣ್ಣ ಇರುತ್ತೆ. ಕ್ಷೀರ ಬಿಳಿ ಬಣ್ಣ ಇರುತ್ತೆ. ರಾತ್ರಿ ಕತ್ತಲೆಗೆ ಆ ಚಂದ್ರ ಬೆಳಕನ್ನು ಕೊಡ್ತಾನೆ. ಹೇಗೆ? ಮೊಸರಿನಂತ ಬೆಳಕನ್ನ ಆತ ಹಾಗೆ ಇಟ್ಟು ರಾತ್ರಿ ಕತ್ತಲೆಯನ್ನ ಗುರುಗಳು ಬೃಹಸ್ಪತಿ ಬುದ್ಧಿ ಭೂತಂ ತ್ರಿಲೋಕೇಶಂ ದೇವಾನಾಂಚ ಋಷೀಣಾಂಚ ಗುರು ಕಾಂಚನ ಸನ್ನಿಭಂ. ಗುರು ಅಂತ ಹೇಳಿದ್ರೆ ಸಾಕ್ಷಾತ್ ದೇವರು. ನಾವೆಲ್ಲ ಮನೆ ಪೂಜೆ ಮಾಡಿಸ್ತೀವಿ, ಹೋಮ ಮಾಡಿಸ್ಬೇಕಾದ್ರೆ ಅಡಿಕೆ ಕಟ್ಟ ಕೊಟ್ಟು ಸೊಳ್ಳೆ ಸಂಕಲ್ಪ ಮಾಡಿಸಿ ನಾವು ವರದಿ ಕೊಟ್ಟು ಹೋಗ್ತೀವಿ. ಅಂದರೆ ವರದಿ ಕೊಡೋದು ಅನ್ನೋದಂದ್ರೆ ಏನು? ಅಧಿಕಾರ ಕೊಡ್ತೀವಿ. ಏನಕ್ಕೆ ಅಧಿಕಾರ ಕೊಡ್ತೀವಿ ನೀವು? ಸ್ವಾಮಿ ಬ್ರಾಹ್ಮಣರೇ ಆಚಾರ್ಯಸ್ತು ಯಥಾಸ್ವಕ್ಕೆ ಚಕ್ರಾಧೀನ ಬೃಹಸ್ಪತಿ. ಗುರು ಬಂದಲ್ಲಿ ಹೇಗೆ ದೇವಾನು ದೇವತೆಗಳು ಬೃಹಸ್ಪತಿಯನ್ನ ಗುರುವನ್ನ ಮುಂದೆ ಈಗ ಪಂಚಪೀಠದಲ್ಲಿ ಕೂತ್ಕೊಂಡಿರ್ತಾನೆ. ಹಿಮಕುಂಭ ಲಾಭಂ, ಅದು ಒಂದು ಅರ್ಥದಲ್ಲಿ ಹೇಮಕುಂಭ. ಹೇಮಂದ್ರೆ ಬಂಗಾರದ ಅಥವಾ ಮಣ್ಣನ್ನು ಬಂಗಾರಕ್ಕೆ ಬಳಸ್ತಾರೆ. ಹೇಮಕುಂಭ ಲಾಭ, ಬಂಗಾರ ಕೊಡದಲ್ಲಿ ಹುಟ್ಟಿರ್ತಕ್ಕಂಥವು ಹೇಮಕುಂಭ ಲಾಭ. ದೈತ್ಯಾನ ಪರಮ ರಾಕ್ಷಸರಿಗೆ ಯಾರಾದರೂ
ಎರಡು ದೇವರನ್ನು ವರ್ಣನೆ ಮಾಡಿದ್ರು. ರಾಹು ಮತ್ತು ಕೇತು ಅವರ ಬಗ್ಗೆ ಹೇಳಿದ್ರು. ಇವರಿಬ್ಬರು ಮಹಾ ಬಲಶಾಲಿಗಳು. ರಾಹು ಚಂದ್ರನನ್ನ, ಕೇತು ಸೂರ್ಯನನ್ನ ಕೈಯಲ್ಲಿ ಹಿಡಿದುಕೊಂಡು ಅವರು ತಮ್ಮ ಒಂದು ಶಕ್ತಿಯನ್ನು ಮಾಡಿದ್ದಾರೆ. ಪ್ರತಿ 2 ಅಥವಾ 3 ವರ್ಷಕ್ಕೊಮ್ಮೆ ಗ್ರಹಣಗಳು ಬಂದಾಗ ನಾವು ಗ್ರಹ ಎಲ್ಲ ಗ್ರಹಗಳು ಕೂಡ ನಮ್ಮ ನಮ್ಮ ರಾಶಿಗಳಿಗೆ ವ್ಯತ್ಯಾಸ ಬಂದಾಗ 6 ತಿಂಗಳು, 3 ತಿಂಗಳು, 48 ದಿವಸ, 12 ದಿವಸ, 15 ದಿವಸ, 1 ವಾರ, 1 ತಿಂಗಳು, 1 ಮಾಸಿಕ ಇದ್ರೆ ಶನೈಶ್ಚರ ಅಂತ ಯಾಕಂತಾರಪ್ಪ ಅಂದ್ರೆ 7.5 ವರ್ಷಗಳ ಕಾಲ ಆತ ಕಾಡಿಸ್ತಾನೆ. ಆದ್ದರಿಂದ ಆತ ಮಹಾಶಕ್ತಿವಂತ, ಮಹಾ ತೇಜಸ್ಸು, ಮಹಾವಿದ್ಯುವಂತಾದ ಈತನನ್ನ ಯಾರಾದರೂ ಪೂಜಿಸದೇ ಇದ್ರೆ ಅಥವಾ ಯಾರಾದರ ಮೇಲೆ ಇವನ ವಕ್ರ ದೃಷ್ಟಿ ಬಿತ್ತಪ್ಪ ಅಂತ ಹೇಳಿದ್ರೆ ಅವನನ್ನ ಸರ್ವನಾಶ ಮಾಡೋದು ಬಿಡೋದಿಲ್ಲ. ಈತ ಒಮ್ಮೆ ಬಾಲಕನಾಗಿದ್ದಂತಹ ಸಂದರ್ಭದಲ್ಲಿ ಆತನ ದೃಷ್ಟಿಯು ಅವರ ತಂದೆಯ ಮೇಲೆ ಹೋಯಿತು. ಅವನ ತಂದೆಯ ಕೈಕಾಲುಗಳು ಕುಷ್ಠರೋಗಕ್ಕೆ ಒಳಗಾದವು. ಅವನ ಕುದುರೆ ಕಣ್ಣುಗಳು ಇಂಗಿ ಹೋಯಿತು ಮತ್ತು ಆತನ ಸಾಮ್ರಾಜ್ಯದ ಮೇಲೆ ತಕ್ಷಣದಲ್ಲಿ ಯುದ್ಧಕ್ಕೆ ಬಂದು ಇಷ್ಟೆಲ್ಲ ಕಷ್ಟಗಳು ಆಯಿತು. ಆದ್ದರಿಂದ ಶನಿದೇವ ಮುಂದೆ ತನ್ನ ದೋಷಗಳನ್ನ ಬೇರೆ ರಾಶಿಗೆ ಆತ ಬಂದಂತಹ ಸಂದರ್ಭದಲ್ಲಿ ಮತ್ತೆ ಅದೆಲ್ಲವುಗಳು ಕೂಡ ಸಾಮಾನ್ಯವಾಯಿತು. ಅವರ ತಂದೆಗೆ ಕಣ್ಣುಗಳು ಬಂದು, ಕುದುರೆಗೆ ಕಣ್ಣು ಬಂದು ಅವರ ರಾಜ್ಯದ ಮೇಲೆ ಯುದ್ಧಕ್ಕೆ ಬಂದಿರ್ತಕ್ಕಂಥವರು ಅವರ ರಾಜ್ಯವನ್ನು ಆಭರಣಗಳಿಂದ ನುಂಗಿದೋ ಹಾಗೆ ಅವುಗಳನ್ನ ವಾಪಸ್ಸು ಅದನ್ನ ಸ್ಥಳನ ಮಾಡೋದು ಬಿಟ್ಟು ಅದೆಲ್ಲವೂ ಕೂಡ ಗುಡ್ಡಕ್ಕೆ ಹಾಕ್ತಿದ್ರು. ಮತ್ತೆ ಅದನ್ನು ನೋಡಿದ್ರೆ ಆನಂದ ಆಗ್ತದೆ. ಆಗ ಶಿಕಾರವನ್ನು ನಿಂತಿದ್ದನ್ನು ನೋಡಿದಂತಹ ಈ ಚಂದ್ರಪೂರ್ವ ಅರಸ ಬಹಳ ಖುಷಿ ಆಗ್ತದೆ. ಅವಾಗ ಈ ದೇಹವನ್ನು ತೇಜಸ್ಸನ್ನು ತಕ್ಷಣ ಕೈ ಮುಗಿದು ಕೇಳ್ತೇನೆ, ಅಪ್ಪ ಆನಂದವ, ಯಾರು ನೀನು? ನಿನ್ನನ್ನು ನೋಡಿದ್ರೆ ಯಾವುದೋ ದೇಶವನ್ನು ಆಳಿದಂತಹ ರಾಜ್ಯ ಯಾವ ದೇಶ ನಿಮ್ಮ ಆಳ್ವಿಕೆಗೆ ಅಪ್ರೀತವಾಗಿದೆ ಯಾರು ಹೇಳುವುದು? ಆಗ ವಿಕ್ರಮಣಂತಹ ರಾಜನ ತಕ್ಷಣ ಅವರಿಗೆ ಪರಿಮಳ ಮತ್ತು ಪುಷ್ಪಾಣ ಸಮರ್ಪಯಾಮಿ. ಸ್ವಸ್ತಿ ರಕ್ಷಾಂಧಾರ